ಭೂ ಪರಿಹಾರ ನೀಡದಕ್ಕೆ ಅನ್ನದಾತರು ಮಾಡಿದ್ದೇನು ಗೊತ್ತಾ? ವಿಶೇಷ ಭೂ ಸ್ವಾಧೀನಾಧಿಕಾರಿ ಕಚೇರಿಯನ್ನೇ ಜಪ್ತಿ ಮಾಡಿದ ರೈತರು. ಅನ್ನದಾತನ ತಂಟೆಗೆ ಬಂದ್ರೆ ಅನ್ನದಾತ ಸುಮ್ಮನಿರೋ ಕಾಲ ಇದೀಗ ಹೋಯ್ತು ನೋಡಿ. ನಮ್ಮ ನೇಗಿಲ ಯೋಗಿ ಕೂಡ ಇದೀಗ ಕಾನೂನು ಅರ್ಥ ಮಾಡಿಕೊಂಡಿದ್ದಾರೆ. ಸುಖ ಸುಮ್ಮನೆ ರೈತರಿಗೆ ಸತಾಯಿಸಿದ್ರೆ ಅದೇನಾಗುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿಯವರು ಸಹ ನಮ್ಮಲ್ಲಿ ಮತ್ತಿಕೆರೆ, ಗಾಡಗನಹಳ್ಳಿ, ಅಟ್ಟುಪೆ, ಸೆಟ್ಟಹಳ್ಳಿ ಮತ್ತು ಬೀಬಾಚಹಳ್ಳಿ, ಕಿಳಂಕುಪ್ಲು, ಅಳೂರು ಈ ಭಾಗದ ಎಲ್ಲ ನಾಲೆ ಸ್ವಾಧೀನಕ್ಕೆ ಪಡಿಸ್ಕೊಂಡವ್ರೆ. ನಾಲೆ ತೆಗಿಯೋಕ್ಕೆ ಜಮೀನನ್ನ ಇದು ಆಲೆ 15ರಿಂದ 16 ವರ್ಷ ಆಗಿದೆ ಸಹ ಸ್ವಾಧೀನಪಡಿಸ್ಕೊಂಡು. ಆಮೇಲೆ ಕೋರ್ಟಿಂದ ಆದೇಶ ಆಗದೆ 2 ವರ್ಷ ಆಗಿದೆ. ದುಡ್ಡು ಹಾಕಿ ಅವರು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಹಂಗಾಗಿ ಕೋರ್ಟಿಂದ ಜಪ್ತಿಗೆ ಇದು ಮಾಡವ್ರೆ. ನಾವು ಸಾಮಾನುಗಳೆಲ್ಲನೂ ಜಪ್ತಿ ಮಾಡಿಸಿದ್ವಿ. ಹೌದು, ಮಂಡ್ಯದ ಡಿಸಿ ಕಚೇರಿ ಆವರಣದಲ್ಲಿರುವ ಭೂ ಸ್ವಾಧೀನಾಧಿಕಾರಿ ಕಚೇರಿಗೆ ನುಗ್ಗಿದ್ದ ರೈತರು ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಬೀರೋ, ಪೀಠೋಪಕರಣಗಳನ್ನ ಎತ್ತಾಕಿಕೊಂಡು ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಭೂ ಪರಿಹಾರ ನೀಡದೇ ಇರೋ ಅಧಿಕಾರಿಗಳಿಗೆ ಪಾಠವಾಗಬೇಕೆಂದು ಎಚ್ಚರಿಕೆಯ ಗಂಟೆಯನ್ನ ನೀಡಿದ್ದಾರೆ. ಸರ್, ನಮ್ಮ ಕಕ್ಷಿದಾರರು ಮಾತಾಡಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಈ ಬೂಕಿಂಗ್ಕೆರೆ ಹೋಬಳಿ, ಮತ್ತಿಕೆರೆ, ಚಿಕ್ಕಾಡಿನಹಳ್ಳಿ, ಬೀಬಾಚಹಳ್ಳಿ, ಅಳಿಯೂರು ಸುಮಾರು ಒಂದು 10ರಿಂದ 15 ಗ್ರಾಮದ್ದು 2006-7ನೇ ಇಸ್ವಿನಲ್ಲೇ ಹೇಮಾವತಿ ಕೆನಲ್ ಮಾಡಲಿಕ್ಕೆ ಭೂಶೋಧನೆ ಮಾಡಿಕೊಂಡ್ರು. ಭೂಶೋಧನೆ ಮಾಡ್ಕೊಂಡ್ಮೇಲೆ ಆ ಮೊದಲು ಕೊಟ್ಟಂಥ ಪರಿಹಾರ ತಗೊಂಡ್ಮೇಲೆ ಹೆಚ್ಚಿನ ಪರಿಹಾರಕ್ಕೆ ಮಂಡ್ಯದ ಸೆಷನ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ವಕೀಲರು ಹಾಕ್ಕೊಂಡಿದ್ವಿ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಿ 2.5 ವರ್ಷ ಆಗಿದೆ. ಕೋರ್ಟಿಂದ 8 ಬಂದ 9 ಬಾರಿ ಜಪ್ತಿ ಆದೇಶ ಆಗಿದೆ. ನಾವು ಕಚೇರಿಗೆ ಈಗ ಮೊನ್ನೆ ಹೇಮಾವತಿ ಆಫೀಸನ್ನು ಕೂಡ ಜಪ್ತಿ ಮಾಡಿದ್ವು, ನಿಮಗೆಲ್ಲ ಗೊತ್ತಿರೋ ವಿಚಾರ ಆಯಿತಾ. ಹೇಮಾವತಿ ಆಫೀಸಲ್ಲಿ ಎಲ್ಲ ಸಾಮಾನು ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ 1 ತಿಂಗಳಾಗಿದೆ ಜಪ್ತಿ ಮಾಡಿ. ಸರ್ಕಾರ 1% ಕೂಡ ಅದನ್ನು ಸೀರಿಯಸ್ ತಗೊಂಡಿಲ್ಲ. ಈ ಗೌರ್ಮೆಂಟು ಒಂದು ಜಪ್ತಿ, ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು ಆಯಿತಾ. 1 ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ಬೀರ್ಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿ ವಶಪಡಿಸಿಕೊಂಡಿದ್ರು. 15 ವರ್ಷ ಕಳೆದಿದ್ರು ಜಮೀನಿಗೆ ಪರಿಹಾರ ನೀಡದ ಅಧಿಕಾರಿಗಳು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ರೈತರ ಭೂಮಿಯನ್ನ 15 ವರ್ಷಗಳ ಹಿಂದೆ ವಶಕ್ಕೆ ಪಡೆಯಲಾಗಿತ್ತು. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿಗೆ ವಶಕ್ಕೆ ಪಡೆದು ಪರಿಹಾರ ಕೊಡೋದನ್ನೇ ಅಧಿಕಾರಿಗಳು ಮರೆತುಬಿಟ್ಟಿದ್ರು ನೋಡಿ. ಅದರಲ್ಲೂ ಪ್ರಮುಖವಾಗಿ ಮತ್ತಿಕೆರೆ, ಚಿಕ್ಕಾಡಿಗನಹಳ್ಳಿ, ಬಿರಚಹಳ್ಳಿ ಸೇರಿ 15 ಗ್ರಾಮಗಳ ರೈತರ ಭೂಮಿ ಸ್ವಾಧೀನ ಮಾಡಿದ್ರು. ಆದ್ರೆ ಸರಿಯಾದ ಪರಿಹಾರ ನೀಡದೆ ಅಧಿಕಾರಿಗಳು ರೈತರಿಗೆ ಸತಾಯಿಸಿದ್ರು. ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದ ರೈತರಿಗೆ ಕೋರ್ಟ್ನಿಂದ ವಿಶೇಷ ಆದೇಶ ಹೊರಬಿದ್ದಿತ್ತು ನೋಡಿ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕೀಳನಕೊಪ್ಪಲು ಗ್ರಾಮದ ಸ್ವಾಮಿ KS ಅಂತ ನಮ್ಮದು ಸರ್. ಹೊಸಳ್ಳು ನಾಲೆಗೆ ಜಮೀನನ್ನ ಅಳವಡಿಸ್ಕೊಂಡಿದ್ದಾರೆ ಹೇಮಾವತಿಯವರು ಅಳವಡಿಸ್ಕೊಂಡಿರೋದ್ರಿಂದ ಆಲ್ರೆಡಿ ನಮ್ಮದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16ರಿಂದ 17 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿ ತನಕನೂ ಸರ್ ನಮಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿದ್ರು. ಹಣ ಕೊಟ್ಟಿರೋದ್ರಿಂದ ಇದು ನಮಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು ಲಾಯರ್ ಇಟ್ಕೊಂಡು ಅಪೀಲ್ ಆಗ್ತೇವೆ ಸರ್. ಅಪೀಲಲ್ಲಿ ಏನಾಯಿತು ಅಂತಂದರೆ 2 ವರ್ಷದಲ್ಲೇ ಮಾಮೂಲಿ ತೀರ್ಮಾನ ಆಯಿತು ಸರ್, ಇವ್ರಿಗೆ ಪರಿಹಾರನ ಕೊಡಬೇಕು ಕಣಪ್ಪ ಅಂತ ಸರ್ಕಾರದಿಂದ ಆಲ್ರೆಡಿ ಪರಿಹಾರ ಆಯಿತು ಸರ್. ಇದುವರೆಗೂ ಸರ್ ಅಧಿಕಾರಿ ವರ್ಗದವರು ಯಾರೂ ನಮಗೆ ಪರಿಹಾರನ ಇಲ್ಲಿ ತನಕ ಕೊಟ್ಟಿಲ್ಲ ಸರ್. ಅದರಿಂದ ಸರ್ ಕೋರ್ಟು ಏನು ತೀರ್ಮಾನ ಕೊಡ್ತು ಅಂತಂದರೆ ಇದು SLO ಆಫೀಸಲ್ಲಿ ಜಪ್ತಿ ಮಾಡೋದಕ್ಕೆ ಸರ್ ಆದೇಶ ಕೊಡ್ತು. ಅದರಿಂದ ಸರ್ ಇವತ್ತು ನಾವು ಆದೇಶದ ಪ್ರಕಾರ ನಾವು ಈ ಚೇರು, ಟೇಬಲ್ಲು ಇದನ್ನು ನಾವು ಸರ್ ಇವತ್ತು ನಾವು ಎಲ್ಲನೂ ಮಾಮೂಲಿ ತಂದಿಟ್ಟಿದ್ದೀವಿ ಸರ್. ಅದೇ ಇಷ್ಟು ಅವರು ಪರಿಹಾರ ಕೊಟ್ಟಿದ್ರೆ ಸರ್ ಇಲ್ಲಿ ತನಕ ನಾವು ಏನು ಮಾಡುವಂಗಿಲ್ಲ ಸರ್. 2 ವರ್ಷ ಕಾದಿದ್ದೀವ ನಾವು. ಬಡ್ಡಿ ಸಾಲ ಮಾಡ್ಕೊಂಡು ಸರ್ ಇವತ್ತಿನ ಪರಿಸ್ಥಿತಿ ಸರ್ ಎಷ್ಟು ಹೇಳಿದ್ರು ಹೊಸಿ ಸರ್. ಯಾಕೆ ಅಂತಂದರೆ ಎಲ್ಲರೂ ಬಡ್ಡಿಯವರು ಮನೆ ಹತ್ರ ಬಂದು ಕೂತಿದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಮದುವೆ ಮುಂಜಿ ಮಾಡಿ ಸಾಲ ಸೋಲ ಮಾಡ್ಕೊಂಡು ಸರ್ ಇಲ್ಲಿ ತನಕ ನಾವು ಸಾಯೋ ಪರಿಸ್ಥಿತಿ ಆಗೋಗಿದೆ ಸರ್. ಈ ಸರ್ಕಾರದಲ್ಲಿ ನಮಗೆ ಏನೂ
ಸವಲತ್ತು ಸಿಗ್ದಂಗೆ ನಮಗೆ ಆಗೋಗಿದೆ ಸರ್. ಇದರ ಪರಿಹಾರನ ನಿವಾರಣೆ ಮಾಡಿಕೊಡ್ಬೇಕು ರೈತರಿಗೆ. ನಿಮಗೆ ಮೇಲ್ಮಟ್ಟಕ್ಕಂಟ್ಲು ನಾವು ನಿಮ್ಮ ಕಳಕಳೆಯಿಂದ ಮನವಿ ಮಾಡ್ಕೊತೀವಿ. ಎಲ್ಲರೂ ನಮಗೆ 2 ವರ್ಷ ಆಗೂ ನಮಗೆ ಈ ಆದೇಶದ ಪ್ರಕಾರ ನಮಗೆ ಕೋರ್ಟ್ ಆದೇಶದ ಪ್ರಕಾರ ಪರಿಹಾರ ಸಿಕ್ಕಿಲ್ಲ. ಇದು ಯಾವುದೇ ಕಾರಣಕ್ಕೂ ನಮಗೆ ಪರಿಹಾರ ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಕೋರ್ಟ್ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿದ್ರು. ಅಧಿಕಾರಿಗಳು ಉಡಾಪೆ ಉತ್ತರ ನೀಡುತ್ತಿದ್ರು ಕಣ್ರಿ. ಕೊನೆಗೆ ಕೋರ್ಟ್ ಕಚೇರಿಯನ್ನೇ ಜಪ್ತಿ ಮಾಡುವ ಆದೇಶ ನೀಡಿತ್ತು. ಇದರಂತೆ ಸೂಕ್ತ ಕೋರ್ಟ್ನ ಆದೇಶದ ಪ್ರತಿಯೊಂದಿಗೆ ಬಂದ ಅನ್ನದಾತರು ಭೂ ಸ್ವಾಧೀನಾಧಿಕಾರಿ ಕಚೇರಿಯೇ ಎಲ್ಲಾ ಸಾಮಗ್ರಿಗಳನ್ನ ಜಪ್ತಿ ಮಾಡಿಕೊಂಡು ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ರೆ, ರೈತರ ಬಗ್ಗೆ ಕಳಕಳಿ ಇದ್ರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನ ಕಾಪಾಡ್ಕೋಬೇಕು ಅಂತಿದ್ರೆ ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಲಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ 6 ಕೋಟಿ 2 ಕೋಟಿ 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡ್ಕೊಂಡ್ರ ಜಮೀನಿಗೆ ಪರಿಹಾರ ಕೊಡೋ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡ್ಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು ಆ ರೈತರು ಬೇರೆ ಇಲ್ಲ, ಈ ರೈತರು ಬೇರೆ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು 15 ವರ್ಷ ಆಗಿದೆ, ಇವರು ಪರಿಹಾರ ಕೊಡೋ ದುಡ್ಡಿಲ್ಲ. ಅಲ್ಲಿ ಹೊಸ ಭೂಸ್ವಾಧೀನ ಕೈ ಹಾಕಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ 10 ಬಾರಿ ಹೇಳಿದ್ದೀವಿ ಜಪ್ತಿ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸರ್ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಏನಾದ್ರು ಜಪ್ತಿ ಆದೇಶಕ್ಕೆ ಬೆಲೆ ಕೊಡಲ್ಲ ಅನ್ನೋ ಸರ್, ಮುಂದೆ ನಾವು ವಿಧಾನಸೌಧದ ಮುಂದೆ ನಾವು ಮತ್ತೆ ನಮ್ಮ ಕಕ್ಷಿದಾರರು ಹೋಗಿ ಅಮಾನತ ಉಪವಾಸವನ್ನು ಮಾಡಬೇಕಾಗ್ತದೆ. ನಿಜಕ್ಕೂ ಅನ್ನದಾತರಿಗೆ ಪ್ರತಿ ಬಾರಿಯೂ ಮೋಸ ನಡೆಯುತ್ತಲೇ ಇರುತ್ತದೆ. ಸರಿಯಾದ ಪರಿಹಾರ ಕೊಡದೆ ಅನ್ನದಾತರಿಗೆ ಸತಾಯಿಸುವ ಅಧಿಕಾರಿಗಳಿಗೆ ಒಳ್ಳೆ ಪಾಠ ಕಲಿಸದಂತಾಗಿದೆ. ಈ ಘಟನೆ ಎಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆ ಗಂಟೆ ಆಗಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.